ಸ್ನೇಹಿತರೆ, ಬ್ಯಾಂಕ್ ಹತ್ರ ಸಾಲ ಕೇಳ್ತೀವಿ. ಒಂದು ವೇಳೆ ಕೊಡಲ್ಲ ಅಂದರೆ ಏನು ಮಾಡ್ತೀವಿ? ನನ್ನ ಕ್ರೆಡಿಟ್ ಸ್ಕೋರ್ ಇಲ್ವಾ, ಎಲಿಜಿಬಿಲಿಟಿ ಇಲ್ವಾ ಅಂತ ಬರ್ತೀವಿ. ಅಥವಾ ಬ್ಯಾಂಕ್ನವ್ರು ಸರಿಯಾಗಿ ಕೋಆಪರೇಟ್ ಮಾಡಿಲ್ಲ ಅಂದರೆ ಸರಿಯಿಲ್ಲ ಅಂತ ಬೈಕೊಂಡು ಬರ್ತೀವಿ. ಆದರೆ ಸಾಲ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಆ ಬ್ಯಾಂಕ್ನ ದರೋಡೆ ಮಾಡೋಕ್ಕೆ ಮುಂದಾಗ್ತೀವ ನಾವು. ಎಂಥ ಘಟನೆ ಆಗಿದೆ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ಚರ್ಚೆಯಾಗೋ ರೀತಿ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ಆಗಿದೆ. SBI ಬ್ಯಾಂಕನ್ನು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಲೂಟಿ ಮಾಡಿರೋ ಘಟನೆ. ಸಾಲ ಕೊಡಲ್ಲ ಅಂತ ಹೇಳಿದ್ದಕ್ಕೆ ಫಿಲ್ಮಿ ಸ್ಟೈಲ್ನಲ್ಲಿ ಹೈಟೆಕ್ ಆಗಿ ಥಿಂಕ್ ಮಾಡಿ, ಅಡ್ವಾನ್ಸ್ಡ್ ಆಗಿ ನೀಟಾಗಿ ಎಲ್ಲವನ್ನ ಪ್ಲಾನ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಎಕ್ಸಿಕ್ಯೂಟ್ ಮಾಡಿ ಒಂದು ಮೂವಿ ಮಾಡ್ಬೋದು. ಸಿನಿಮೆಯ ರೀತಿಯಲ್ಲಿ ಬ್ಯಾಂಕನ್ನು ಲೂಟಿ ಮಾಡಿಕೊಂಡು, ದರೋಡೆ ಮಾಡಿಕೊಂಡು ಓಡ್ ಹೋಗಿರೋ ಕೇಸ್ ಇದು. ನೆಟ್ಫ್ಲಿಕ್ಸ್ನ ಮನಿ ಹೈಸ್ಟ್ ಸೀರೀಸ್ ಇದೆಯಲ್ಲ, ಅದನ್ನು ಮ್ಯಾಚ್ ಮಾಡೋ ಥರ. ಆ್ಯಕ್ಚುಲಿ ಆ ಸೀರೀಸ್ ನೋಡಿನೇ ಕಲ್ತ್ಬಿಟ್ಟು ಬ್ಯಾಂಕನ್ನು ದರೋಡೆ ಮಾಡಿರೋ ಘಟನೆ. ದಾವಣಗೆರೆಯ SBI ಬ್ಯಾಂಕ್ ದರೋಡೆ ಕೇಸ್ ಇದು. ಇದನ್ನೀಗ ಸಾಲ್ವ್ ಮಾಡಲಾಗಿದೆ. ಈ ಪ್ರಕರಣವನ್ನು ಭೇದಿಸಲಾಗಿದೆ. ಪೊಲೀಸರು ಸಿಕ್ಕಿರುವಂಥ ಚಿನ್ನಾಭರಣವನ್ನು ರಾಶಿ ಹಾಕೊಂಡು, ನೀವು ಫೋಟೋಸ್ ನೋಡ್ತಾ ಇದ್ದೀರಾ, ಇಡೀ ಬ್ಯಾಕ್ಗ್ರೌಂಡ್ ತುಂಬ ಚಿನ್ನ ಕಂಪ್ಲೀಟ್ ಆಗಿ ರಾಶಿ ಹಾಕಿದ್ದಾರೆ. ಟೇಬಲ್ ಮೇಲೆ DVG ಪೊಲೀಸ್ ಅಂತ ಅದನ್ನು ಕೂಡ ಚಿನ್ನದಲ್ಲೇ ಬರೆದಿದ್ದಾರೆ. ರಾಶಿ ರಾಶಿ ಚಿನ್ನ. ಇದನ್ನು ಹಂತ ಹಂತವಾಗಿ ಪೊಲೀಸರು ರಿಕವರ್ ಮಾಡ್ಕೊಂಡಿದ್ದಾರೆ. ಈ ಆಪರೇಷನ್ ಇದೆಯಲ್ಲ, ಕಳ್ಳನ ಮೈಂಡ್ ಯಾವ ರೀತಿ ಕೆಲಸ ಮಾಡಿತ್ತು, ಆತ ದರೋಡೆಗೆ ಹೇಗೆ ಪ್ಲಾನ್ ಮಾಡಿದ್ದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ನಂಬಿಕೆ ಅಂತ ಜನ ದುಡ್ಡು ಇಟ್ಟಿರ್ತಾರೆ, ಚಿನ್ನ ಇಟ್ಟಿರ್ತಾರೆ, ಅದನ್ನೆಲ್ಲವನ್ನು ಇಷ್ಟೊಂದು ತುಂಬಿಕೊಂಡು ಹೋಗೋ ರೀತಿಯಲ್ಲಿ ಆತ ಹೇಗೆ ಪ್ಲಾನ್ ಮಾಡ್ದ, ಹೇಗೆ ದರೋಡೆ ನಡೆಸಲಾಯಿತು, ಪೊಲೀಸರು ಅದನ್ನು ಹೇಗೆ ಭೇದಿಸಿ ತಂದು ಈ ರೀತಿ ರಾಶಿ ಹಾಕೊಂಡು ಹಿಡಿದ್ವಿ ಅಂತ ತೋರಿಸಿದ್ರು. ಈ ರೋಚಕ ಸ್ಟೋರಿಯನ್ನು ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಏನಿದು ಪ್ರಕರಣ? ಸ್ನೇಹಿತರೆ, ಕಳೆದ ವರ್ಷ ಅಕ್ಟೋಬರ್ 28 ತಾರೀಕು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನಲ್ಲಿ SBI ಬ್ಯಾಂಕ್ನಲ್ಲಿ ದರೋಡೆಯಾಗಿತ್ತು. ಒಂದು ಟೀಮ್ ಸುಮಾರು 13 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಬ್ಯಾಂಕ್ನಿಂದ ದರೋಡೆ ಮಾಡಿ ತಗೊಂಡು ಓಡ್ ಹೋಗಿತ್ತು. ಇದೀಗ 5 ತಿಂಗಳ ನಂತರ ಈ ದರೋಡೆಯಲ್ಲಿ ಭಾಗಿಯಾಗಿದ್ದ ಒಟ್ಟು 6 ಜನರ ಗ್ಯಾಂಗನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತಮಿಳುನಾಡು ಮೂಲದ 30 ವರ್ಷದ ವಿಜಯ್ ಕುಮಾರ್, 28 ವರ್ಷದ ಅಜಯ್ ಕುಮಾರ್, 30 ವರ್ಷದ ಪರಮಾನಂದ ಮತ್ತು ದಾವಣಗೆರೆಯ 23 ವರ್ಷದ ಅಭಿಷೇಕ್ ಹಾಗೂ ಚಂದ್ರು ಮತ್ತು 32 ವರ್ಷದ ಮಂಜುನಾಥ್ ಇದರಲ್ಲಿ ಭಾಗಿಯಾದವರು. ಇವರಲ್ಲಿ ದರೋಡೆಯ ಕಿಂಗ್ ಪಿನ್ ವಿಜಯ್ ಕುಮಾರ್. 13 ಕೋಟಿ ರೂಪಾಯಿ ಮೌಲ್ಯದ ಒಟ್ಟು 17 kg ತೂಕದ ಚಿನ್ನವನ್ನು ಈಗ ಸೀಸ್ ಮಾಡಲಾಗಿದೆ. ಆದರೆ ತನಿಖೆ ವೇಳೆ ಇವರು ದರೋಡೆ ಮಾಡಿದ ರೀತಿ ಪೊಲೀಸರನ್ನ ಬೆಚ್ಚಿ ಬೀಳಿಸಿದೆ. ಸಿನಿಮಾ ಸ್ಟೈಲ್ ದರೋಡೆ ಹಿಂದಿನ ಮಾಸ್ಟರ್ ಪ್ಲಾನ್ ಈಗ ಬಹಿರಂಗ ಆಗಿದೆ. ಸಾಲ ಕೊಡಲ್ಲ ಅಂದಿದ್ದಕ್ಕೆ ಲೂಟಿ. ದರೋಡೆಯ ಕಿಂಗ್ ಪಿನ್ ವಿಜಯ್ ಕುಮಾರ್ ತನ್ನ ಸಹೋದರ ಪರಮಾನಂದ ಜೊತೆಗೆ ದಾವಣಗೆರೆಯಲ್ಲಿ ಬೇಕರಿ ನಡೆಸಿ ಜೀವನ ಸಾಗಿಸ್ತಾ ಇದ್ದ. ಈ ಹಿಂದೆ 2023 ಮಾರ್ಚ್ನಲ್ಲಿ ವಿಜಯ್ 15 ಲಕ್ಷ ರೂಪಾಯಿ ಲೋನ್ ಬೇಕು ಅಂತ ನ್ಯಾಮತಿಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಪ್ಲೈ ಮಾಡಿದ್ದ. ಆದರೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ದ ಕಾರಣ ಬ್ಯಾಂಕ್ ಲೋನ್ ಕೊಡಕ್ಕೆ ಆಗಲ್ಲ ಅಂತ ಹೇಳಿತ್ತು. ನಂತರ ತನ್ನ ಸಂಬಂಧಿಕರ ಮೂಲಕನೂ ಲೋನ್ಗೆ ಟ್ರೈ ಮಾಡಿದ್ದ. ಆ ಪ್ರಯತ್ನನೂ ಫೇಲ್ ಆಯಿತು. ಇದರಿಂದ ವಿಜಯ್ ರೊಚ್ಚಿಗೆದ್ದು, ದುಡ್ಡು ಕೊಡಲ್ವಾ, ನಿಮ್ಮ ಬ್ಯಾಂಕ್ನೇ ಮುಳುಗಿಸ್ತೀನಿ ಅಂತ ಬ್ಯಾಂಕ್ ಮೇಲೆ ಸೇಡು ತೀರಿಸಿಕೊಳ್ಳೋಕೆ ಹಾಗೂ ತನ್ನ ಆರ್ಥಿಕ ಸಮಸ್ಯೆನ ಪರಿಹರಿಸ್ಕೊಳ್ಳೋಕೆ ಬ್ಯಾಂಕ್ ದರೋಡೆಯ ಪ್ಲಾನ್ಗೆ ಮುಂದಾಗ್ತಾನೆ. ವೆಬ್ ಸೀರೀಸ್ ನೋಡಿಕೊಂಡು ಪ್ಲಾನ್ ರೆಡಿ. ಸ್ನೇಹಿತರೆ, ವೆಬ್ ಸೀರೀಸ್ ನೋಡಿಕೊಂಡು ಪ್ಲಾನ್ ರೆಡಿ ಮಾಡಿತ್ತು. ಈ ರೋಚಕ ಮಾಹಿತಿಯನ್ನು ನೋಡೋಕ್ಕಿಂತ ಮುಂಚೆ ಈ ವರದಿಯ ಪಾರ್ಟ್ನರ್ಸ್ ಆಗಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭಾರತದಲ್ಲೇ ಹೈಯೆಸ್ಟ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿರೋ ಆಕ್ಸಿಸ್ ಮ್ಯಾಕ್ಸ್ ಲೈಫ್ 99% ಅಂಡ್ ಅಬೋವ್ ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋವನ್ನು ಹೊಂದಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಕ್ಲೇಮ್ ಮಾಡಿದ ಎಲ್ಲರಿಗೂ ಇವ್ರದ್ದು ಕ್ಲೇಮ್ ಸೆಟಲ್ಮೆಂಟ್ ಆಗಿದೆ ಅನ್ನೋದನ್ನ ಈ ಅಂಕಿಅಂಶ ಹೇಳುತ್ತೆ. ಇವರ ಟರ್ಮ್ ಇನ್ಶೂರೆನ್ಸ್ ಅನ್ನು ನೀವು ಆಸಕ್ತಿ ಇದ್ರೆ ಮಾಡಿಸಬಹುದು. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ದುಡಿತಾ ಇರೋ ವ್ಯಕ್ತಿ ಏನಾದರೂ ಹೆಚ್ಚು ಕಮ್ಮಿ ಆಗಿ ಅವರಿಲ್ಲ ಅಂತ ಆದರೆ ಅವರ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆ ಇರೋಕೆ 400-500 ರೂಪಾಯಲ್ಲೇ 1 ಕೋಟಿ ರೂಪಾಯಿ ತನಕ ಕವರೇಜ್ ಇರೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಏಜ್. ನೀವು ಯಂಗ್ ಏಜ್ನಲ್ಲಿ ಮಾಡಿಸಿದ್ರೆ ಪ್ರೀಮಿಯಂ ಕಮ್ಮಿ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ ಏನು, 1 ಕೋಟಿ ಕವರೇಜ್ ಬರೋಕ್ಕೆ ನಿಮಗೆ ಮಂತ್ಲಿ ಪ್ರೀಮಿಯಂ ಎಷ್ಟು ಬರುತ್ತೆ, ಅಥವಾ 2 ಕೋಟಿ ಕವರೇಜ್ ಬರೋಕ್ಕೆ ಮಂತ್ಲಿ ಪ್ರೀಮಿಯಂ ಎಷ್ಟು ಬರುತ್ತೆ ಅಂತೆಲ್ಲ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಸ್ನೇಹಿತರೆ, ಈ ರೀತಿ 1 ಕೋಟಿಗೋ 2 ಕೋಟಿಗೋ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದರೆ
ಅವ್ರ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆ ಅಮೌಂಟ್ ಲಮ್ಸಮ್ ಆಗಿ ಒಂದು ಶಾರ್ಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ, ಫುಲ್ ಅಮೌಂಟ್ ಸಿಕ್ಬಿಡುತ್ತೆ. ಹಾಗಾಗಿನೇ ಟರ್ಮ್ ಇನ್ಶೂರೆನ್ಸ್ ಅನ್ನ ಒಂದು ಎಸೆನ್ಷಿಯಲ್ ಫಿನಾನ್ಷಿಯಲ್ ಹಾಗೂ ಪ್ರೊಟೆಕ್ಷನ್ ಪ್ಲಾನ್ ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಾರೆ, ರೆಕಮೆಂಡ್ ಮಾಡ್ತಾರೆ. ಇದರಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಆ್ಯಡ್ ಆನ್ಗಳು ಕೂಡ ಇದಾವೆ, ಸ್ವಲ್ಪ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಕೆಲವರಿಗೆ ಪ್ರಾಣ ಹೋದ್ರೆ ಮಾತ್ರ ಸಿಗೋದ ಫ್ಯಾಮಿಲಿಯವರಿಗೆ ಅನ್ನೋ ಪ್ರಶ್ನೆ ಬರ್ಬೋದು. ಅಲ್ಲಿ ಇನ್ನೊಂದು ರೀತಿಯ ಆಪ್ಷನ್ ಇದೆ. ಕೆಲವೊಂದ್ಸಲ ಏನಾಗುತ್ತೆ, ಭೀಕರ ಅಪಘಾತ ಆಗಿ ಜೀವ ಉಳ್ಕೊಂಡಿರ್ತೀವಿ, ಆದರೆ ಗಂಭೀರವಾಗಿ ಗಾಯಗೊಂಡು ಶಾಶ್ವತ ಅಂಗವೈಕಲ್ಯ, ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ, ಆ ರೀತಿದೆಲ್ಲ ಪರಿಸ್ಥಿತಿ ಉಂಟಾಗ್ಬೋದು. ಅಥವಾ ಕ್ರಿಟಿಕಲ್ ಇಲ್ನೆಸ್ ಏನಾದರೂ ಬಂದು ಬಹಳ ವರ್ಷಗಳ ಕಾಲ ಕೆಲಸ ಮಾಡೋಕ್ಕಾಗದಿರೋ ಪರಿಸ್ಥಿತಿ ಕೂಡ ಬರ್ಬೋದು. ಅದಕ್ಕೆ ಕ್ರಿಟಿಕಲ್ ಇಲ್ನೆಸ್ ರೈಡರ್ ಅನ್ನೋ ಆಪ್ಷನ್ ಇರುತ್ತೆ. ಅದನ್ನು ಆ್ಯಡ್ ಮಾಡಿಕೊಂಡ್ರೆ ವ್ಯಕ್ತಿ ಜೀವಂತ ಇದ್ದಾರೆ ಆದರೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋ ರೀತಿ ಶಾಶ್ವತ ಅಂಗವೈಕಲ್ಯ, ಕ್ರಿಟಿಕಲ್ ಇಲ್ನೆಸ್ ಎಲ್ಲ ಬಂದಾಗ ಆಗಲೂ ಕೂಡ ದುಡ್ಡು ಸಿಗೋ ರೀತಿಯಲ್ಲಿ ಆ ಟರ್ಮ್ ಇನ್ಶೂರೆನ್ಸ್ನ ಅಮೌಂಟ್ ಆ ಫ್ಯಾಮಿಲಿಗೆ ಹೆಲ್ಪ್ ಮಾಡೋ ರೀತಿಯಲ್ಲಿ ಅದನ್ನು ಕೂಡ ಎಕ್ಸ್ಟ್ರಾ ಆಪ್ಷನಲ್ ಫೀಚರನ್ನು ಆ್ಯಡ್ ಮಾಡ್ಕೊಬೋದು. ಜೊತೆಗೆ ಇನ್ನೂ ಕೆಲವರಿಗೆ ಮುಂದಿನ 30 ವರ್ಷಕ್ಕೋ 40 ವರ್ಷಕ್ಕೋ ಕವರೇಜ್ ಸಿಗೋ ರೀತಿ ನಾನು ಇನ್ಶೂರೆನ್ಸ್ ಮಾಡಿಸಿದ್ದೀನಿ, ಅದೆಲ್ಲ ಮುಗಿದ ಮೇಲೆ ದುಡ್ಡೆಲ್ಲ ವಾಪಸ್ ಬರೋ ಥರ ಬೇಕು ಅಂದರೆ ಮನಿ ಬ್ಯಾಕ್ ಫೀಚರ್, ರಿಟರ್ನ್ ಆಫ್ ಪ್ರೀಮಿಯಂ ಫೀಚರ್ ಕೂಡ ಇದೆ. ಇದು ಬೇಸಿಕ್ ಟರ್ಮ್ ಇನ್ಶೂರೆನ್ಸ್ಗಿಂತ ಮಂತ್ಲಿ ಕಾಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ, ಆದರೆ ಕಟ್ಟಿರೋ ಅಷ್ಟು ದುಡ್ಡು ವಾಪಸ್ ಬರೋ ಆಪ್ಷನ್. ನಾನು 30-40 ವರ್ಷ ಕವರೇಜ್ ಮಾಡಿಸಿದ್ದೆ, ಈಗ ನನಗೆ 30 ವರ್ಷ 60ನೇ ಏಜ್ ತನಕ ಕವರೇಜ್ ಮಾಡಿಸಿದ್ದೆ, ಬಟ್ ಅಲ್ಲಿ ತನಕ ಏನೂ ಆಗಿಲ್ಲ, ಆರಾಮಾಗಿ ಬದುಕ್ಬಿಟ್ಟೆ ನಾನು ಅಂದರೆ ಆಗ ಕಟ್ಟಿರೋ ದುಡ್ಡು ಅಷ್ಟು ಕೂಡ ವಾಪಸ್ ಬರೋ ಥರದ್ದು ಕೂಡ ಆಪ್ಷನ್ಸ್ ಇದ್ದಾವೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸಬಹುದು, ನಿಮಗೆ ಬೇಕಾದ ರೀತಿ ಪ್ಲಾನನ್ನು ಕಸ್ಟಮೈಸ್ ಮಾಡಿಕೊಂಡು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ರೋಚಕ ಬ್ಯಾಂಕ್ ರಾಬರಿ ಸ್ಟೋರಿಯನ್ನು ಹೇಗೆ ಅದನ್ನು ಪ್ಲಾನ್ ಮಾಡಿದ್ರು ಎಕ್ಸಿಕ್ಯೂಟ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಸ್ಪ್ಯಾನಿಷ್ ಸೀರೀಸ್ ಆಗಿರೋ ಮನಿ ಹೈಸ್ಟ್ ಅನ್ನೋ ವೆಬ್ ಸೀರೀಸ್ನಿಂದ ಇನ್ಸ್ಪೈರ್ ಆಗಿ ದರೋಡೆಗೆ ಸ್ಕೆಚ್ ಹಾಕೋದು, ಅದಕ್ಕಾಗಿ ತನ್ನದೊಂದು ಪುಟ್ಟ ಟೀಮನ್ನು ರಚಿಸ್ತಾನೆ ಇವನು. ಮನಿ ಹೈಸ್ಟ್ ಸೀರೀಸನ್ನು ಈ ವಿಜಯ್ ಮತ್ತು ಟೀಮ್ ಬ್ಯಾಕ್ ಟು ಬ್ಯಾಕ್ ನೋಡ್ತಾರೆ, ಕಲಿತಾರೆ. ದರೋಡೆ ನಡೆಸೋಕೆ ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡಲಾಗುತ್ತೆ ಅಂತ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ತಿಳ್ಕೊಳ್ತಾರೆ. ಬ್ಯಾಂಕ್ನ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಕೆ ಸಾಕಷ್ಟು ಬಾರಿ ರಾತ್ರಿ ವೇಳೆ ಬ್ಯಾಂಕ್ ಕಡೆ ಹೋಗಿ ಚೆಕ್ ಮಾಡ್ಕೊಂಬರ್ತಾರೆ. ಈ ಗ್ಯಾಂಗ್ ಮಾತುಕತೆ ನಡೆಸೋಕೆ ಸದಾ ನ್ಯಾಮತಿ ತಾಲೂಕಿನ ಸೊರಹೊನ್ನೆ ಶಾಲೆಯಲ್ಲಿ ಸೇರ್ತಾ ಇದ್ರು. ಸುಮಾರು 6 ತಿಂಗಳ ಟೈಮ್ ತಗೊಂಡು ದೊಡ್ಡ ಪ್ಲಾನ್ ರೂಪಿಸ್ತಾರೆ. ಶಿವಮೊಗ್ಗ ಮತ್ತು ಈ ನ್ಯಾಮತಿಯಲ್ಲಿರೋ ಲೋಕಲ್ ಅಂಗಡಿಗಳಿಂದ ಹೈಡ್ರಾಲಿಕ್ ಕಟರ್ ಮತ್ತು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡ್ತಾರೆ. ಒಂದು ದಿನ ಪ್ಲಾನ್ ಪ್ರಕಾರ ಆಕ್ಷನ್ಗಿಳಿದು ಬ್ಯಾಂಕಿಗೆ ನುಗ್ಗೇ ಬಿಡ್ತಾರೆ. ಬ್ಯಾಂಕ್ನ ಕಿಟಕಿ ಗಾಜು ಒಡೆದು ಒಳಗೆ ಹೋಗ್ತಾರೆ. ಗ್ಯಾಸ್ ಕಟರ್ ಯೂಸ್ ಮಾಡಿ ಚಿನ್ನಾಭರಣ ಇಟ್ಟ ಲಾಕರ್ ತೆಗಿತಾರೆ. ಎಲ್ಲವನ್ನ ಲೂಟಿ ಮಾಡ್ತಾರೆ. ಸಾಕ್ಷ್ಯ ನಾಶಕ್ಕೆ ಖತರ್ನಾಕ್ ಪ್ಲಾನ್. ಚಿನ್ನಾಭರಣ ದೋಚೋದಲ್ಲದೆ ಎಲ್ಲ ರೀತಿಯ ಎವಿಡೆನ್ಸ್ ನಾಶ ಮಾಡ್ತಾರೆ. CCTV ಕ್ಯಾಮೆರಾಗಳು, ಡಿಜಿಟಲ್ ವಿಡಿಯೋ ರೆಕಾರ್ಡರ್, DVR ಒಂದು ಬಿಡದೆ ಎಲ್ಲವನ್ನ ಅದನ್ನು ಹೊತ್ಕೊಂಡು ಹೋಗ್ಬಿಡ್ತಾರೆ. ತಾವು ಎಸ್ಕೇಪ್ ಆಗಿರೋ ದಾರಿಯನ್ನ ಪೊಲೀಸರ ಶ್ವಾನದಳ ಪತ್ತೆ ಮಾಡಬಾರ್ದು ಅಂತ ದಾರಿಯುದ್ದಕ್ಕೂ ಮೆಣಸಿನ ಪುಡಿಯನ್ನ ಕೂಡ ಹಾಕೋಗ್ತಾರೆ. ನಾಯಿಗಳು ಮೂಸಿದ್ರೆ ಬಂದು ಮೂಗಿ ಖಾರ ಪುಡಿ ಹೋಗಿ ಅವು ಮೂಸಕ್ಕಾಗಬಾರ್ದು ಆಮೇಲೆ ಅಂತ. ಇಷ್ಟು ಮಾತ್ರವಲ್ಲದೆ ತಾವು ಬಳಸಿದ ಗ್ಯಾಸ್ ಸಿಲಿಂಡರ್ ಮೇಲಿದ್ದ ಸೀರಿಯಲ್ ನಂಬರನ್ನು ಕೂಡ ಅಳಿಸಿ ಹಾಕ್ತಾರೆ. ಅತ್ಯಂತ ಚಾಣಾಕ್ಷತನದಿಂದ ಮಾಡಿದ ದರೋಡೆಯನ್ನು ಬೇಧಿಸೋಕೆ ಪೊಲೀಸರಿಗೆ ಬಹಳ ಕಷ್ಟ ಆಗುತ್ತೆ. ಪೊಲೀಸರು ಇಷ್ಟೊಂದು ಅಸಮರ್ಥರ ಅಂತ ಕೇಳೋ ಮಟ್ಟಿಗೂ ಹೋಗ್ಬಿಡತ್ತೆ. ಆದರೂ ಕೂಡ ಪೊಲೀಸರು ಎದೆಗುಂದೋದಿಲ್ಲ. 6 ಟೀಮ್ ರಚಿಸಿ ಬೇಟೆ ಶುರು ಮಾಡ್ತಾರೆ. ಈ ದರೋಡೆಗೂ ಮುನ್ನ 2024 ಆಗಸ್ಟ್ನಲ್ಲಿ ಶಿವಮೊಗ್ಗದ ಭದ್ರಾವತಿಯಲ್ಲೂ ಇಂತಹದ್ದೇ ದರೋಡೆ ಪ್ರಯತ್ನ ನಡೆದಿತ್ತು. ಈ ಕಾರಣ ಆರಂಭದಲ್ಲಿ ಇದು ಹೊರರಾಜ್ಯ ದರೋಡೆಕೋರರ ಕೈಚಳಕ ಇರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸ್ತಾರೆ. ಉತ್ತರ ಪ್ರದೇಶದ ಕಕ್ರಾಲ ಮೂಲದ ಗ್ಯಾಂಗ್ ಇರಬಹುದು ಅಂತ ಅನುಮಾನಿಸ್ತಾರೆ. ಹಾಗಾಗಿ 2024 ನವೆಂಬರ್ನಿಂದ 2025 ಫೆಬ್ರವರಿ ತನಕ ಗುಜರಾತ್, ರಾಜಸ್ಥಾನ, ದಿಲ್ಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಪೊಲೀಸರ ತಂಡ ಹೈ ರಿಸ್ಕ್ ಆಪರೇಷನ್ಗಳನ್ನು ನಡೆಸುತ್ತೆ. ಹಿಂದೆ ಕರ್ನಾಟಕದಲ್ಲಿ ದರೋಡೆ ಮಾಡಿದ್ದ ಕಕ್ರಾಲ್ ಗ್ಯಾಂಗ್ನ 5 ಮೆಂಬರ್ಗಳನ್ನು ಅರೆಸ್ಟ್ ಮಾಡಿ ತನಿಖೆ ಕೂಡ ನಡೆಸಲಾಯಿತು. ಆದರೆ ಇವರಿಗೂ ದಾವಣಗೆರೆ ದರೋಡೆಗೂ ಲಿಂಕ್ ಇಲ್ಲ ಅನ್ನೋದು ಗೊತ್ತಾದ ಮೇಲೆ ಪೊಲೀಸರಿಗೆ ಮತ್ತೆ ಚಿಂತೆಯಾಗುತ್ತೆ, ಇನ್ನೆಲ್ಲ ಹುಡುಕೋದು ಅಂತ. ಇವ್ರನ್ನ ಬಿಟ್ಟು ಕಳಿಸ್ತಾರೆ. ಆಮೇಲೆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಪೊಲೀಸರ ಫೋಕಸ್ ಈ ವಿಜಯ್ ಮತ್ತು ಆತನ ಸಹಚರರ ಮೇಲೆ ಶಿಫ್ಟ್ ಆಗುತ್ತೆ. ದರೋಡೆಕೋರರ ಬೆನ್ನತ್ತಿ ಹೋದ ಪೊಲೀಸರ ತಂಡ ಕೊನೆಗೆ ರೀಚ್ ಆಗಿದ್ದು ತಮಿಳುನಾಡಿನ ಮಧುರೈ ಜಿಲ್ಲೆಯ ಉಸಿಲಾಂಪಟ್ಟಿ ಅನ್ನೋ ನಗರಕ್ಕೆ. ಮೊದಲಿಗೆ ವಿಜಯ್ ತನ್ನ ಮನೆಯಲ್ಲಿ ಪಾರ್ಕ್ ಮಾಡಿಟ್ಟಿದ್ದ ಸಿಲ್ವರ್ ಬಣ್ಣದ SUV ಟ್ರಂಕ್ನಲ್ಲಿ ದರೋಡೆ ಮಾಡಿದ ಚಿನ್ನಾಭರಣವನ್ನು ಇಟ್ಟಿದ್ದ. ಆಮೇಲೆ ಒಂದು ಪುಟ್ಟ ಲಾಕರ್ ಒಳಗೆ ಹಾಕಿ ಮಧುರೈನಲ್ಲಿರೋ ದಟ್ಟ ಅರಣ್ಯದ ನಡುವೆ ಇರೋ ಪಾಳು ಬಿದ್ದ ಬಾವಿಯೊಂದರಲ್ಲಿ ಲಾಕರ್ನ ಹುದುಗಿಸಿಟ್ಟಿದ್ದ. ಸುಮಾರು 30 ಅಡಿ ಆಳದ ಬಾವಿ ಇದು.
ನಂತರ ಒಂದಿಷ್ಟು ಚಿನ್ನವನ್ನು ತನ್ನ ಮತ್ತು ತನ್ನ ಕುಟುಂಬಸ್ಥರ ಹೆಸರಲ್ಲಿ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಕೂಡ ಮಾಡಿಸಿದ್ದ. ಕೆಲವನ್ನ ಚಿನ್ನದ ಅಂಗಡಿಗೂ ಮಾರಿದ್ದ. ಅದರಿಂದ ಬಂದ ಹಣವನ್ನು ತನ್ನ ಸಹಚರರಾದ ಅಭಿಷೇಕ್, ಚಂದ್ರು ಮತ್ತು ಮಂಜುನಾಥ್ಗೆ ತಲಾ 1 ಲಕ್ಷ ರೂಪಾಯಿಗೆ ಕೊಟ್ಟಿದ್ದ. ಹಳ್ಳಿಯಲ್ಲಿ ಅವರಿಗೆ ಮನೆ ಕಟ್ಟಿಸ್ಕೊಡೋಕೆ ಜಾಗ ಖರೀದಿಸೋಕು ಸಹಾಯ ಮಾಡಿದ್ದ. ತನಿಖೆ ವೇಳೆ ಎವಿಡೆನ್ಸ್ನ ಹೇಗೆ ಡಿಸ್ಪೋಸ್ ಮಾಡಲಾಗಿತ್ತು ಅಂತ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ದರೋಡೆ ನಂತರ ದಾವಣಗೆರೆಯ ಸವಳಂಗ ಅನ್ನೋ ಹಳ್ಳಿಯಲ್ಲಿರೋ ಸರೋವರದಲ್ಲಿ ತಾವು ಬಳಸಿದ್ದ ಹೈಡ್ರಾಲಿಕ್ ಕಟರ್, ಗ್ಯಾಸ್ ಸಿಲಿಂಡರ್ ಮತ್ತು ಇತರ ಟೂಲ್ಗಳನ್ನು ಬಿಸಾಕಿದ್ರು. ಅಲ್ಲದೆ ಹಾರ್ಡ್ ಡಿಸ್ಕ್ DVR ಅನ್ನು ಕೂಡ ತುಂಡು ತುಂಡು ಮಾಡಿ ಸರೋವರಕ್ಕೆ ಬಿಸಾಕಿದ್ರು. ಸೊ ಇಂಥ ಒಂದು ಕಾಂಪ್ಲೆಕ್ಸ್ ಆಗಿರೋ ಬ್ಯಾಂಕ್ ದರೋಡೆ ಕೇಸನ್ನು ಸಾಲ್ವ್ ಮಾಡಿರೋದಕ್ಕೆ IGP ರವಿಕಾಂತೇಗೌಡ ಪೊಲೀಸ್ ಟೀಮ್ಗೂ ಕೂಡ ಶುಭಾಶಯ ಕೋರಿದ್ದಾರೆ. ಫೈನಲಿ ಕೇಸ್ ಸಾಲ್ವ್ ಆಗಿದೆ. ಅಷ್ಟೂ ಚಿನ್ನವನ್ನು ಅವರು ಹುದುಗಿಸಿಟ್ಟಿದ್ದು, ಮಾರಾಟ ಮಾಡಿದ್ದು ಎಲ್ಲವನ್ನ ಹುಡುಕಿ ತಗೊಂಡು ಪೊಲೀಸರು ತಮ್ಮ ಸಾಧನೆಯನ್ನು ಈ ಥರ ಡಿಸ್ಪ್ಲೇ ಮಾಡಿದ್ದಾರೆ. ಈ ಫೋಟೋ ನೋಡಿನೇ ಇಡೀ ರಾಜ್ಯ ದಿಗ್ಭ್ರಮೆಗೊಳಗಾಗಿದೆ. ಇಷ್ಟೊಂದು ಚಿನ್ನ ಇದನ್ನು ಹೊತ್ಕೊಂಡು ಹೋಗಿದ್ರಾ, ಈಗೆಲ್ಲ ಸಿಕ್ತಲ್ವಾ ಅನ್ನೋ ಆಶ್ಚರ್ಯ, ಜೊತೆಗೆ ಆತಂಕ. ಬ್ಯಾಂಕ್ ಅಂತ ಹೇಳಿ ನಂಬಿಕೆಯಿಂದ ನಾವು ಇಡ್ತೀವಿ, ಇಷ್ಟೊಂದು ಚಿನ್ನ ಇಟ್ಕೊಂಡು ಇವ್ರು ಕರೆಕ್ಟಾಗಿ ಕಳ್ಳರು ಬಂದು ಆರಾಮಾಗಿ ಲೂಟಿ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಇಟ್ಕೊಂಡಿದ್ರಾ? ಸೇಫ್ಟಿ ಮೆಷರ್ಸ್ ಇನ್ನೂ ಜಾಸ್ತಿ ಆಗಬೇಕಲ್ವಾ ಅಂತ ಕೂಡ ಜನ ಮಾತನಾಡ್ತಿದ್ದಾರೆ ಬ್ಯಾಂಕ್ಗಳಲ್ಲಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಆಗಲೇ ಹೇಳಿದ ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ಗಳಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ ಏನು ಕವರೇಜ್ ಸಿಗುತ್ತೆ, ಎಷ್ಟು ಪ್ರೀಮಿಯಂ ಬರುತ್ತೆ ಅಂತೆಲ್ಲ ಚೆಕ್ ಮಾಡಿ ಬೇಕಾದ ಆ್ಯಡ್ ಆನ್ ರೈಡರ್ಗಳನ್ನೆಲ್ಲ ಆ್ಯಡ್ ಮಾಡಿಕೊಂಡು ನಿಮಗೆ ಬೇಕಾದ ಹಾಗೆ ಡಿಸೈನ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಟರ್ಮ್ ಇನ್ಶೂರೆನ್ಸ್ಗೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.